ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನನ್ನ ಇವತ್ತಿನ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಊರಿಂದ ಬೆಣ್ಣೆನ ಕೊಟ್ಟು ಕಳಿಸಿದ್ರು, ಹಾಗಾಗಿ ಬೆಣ್ಣೆ ಕಾಯಿಸ್ಬೇಕಿತ್ತು. ಅದೆಲ್ಲ ಇದೆ, ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಣ್ಣೆ ಕಾಯಿಸೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮನೇಲಿ ಹೆಂಗೆ ಬೆಣ್ಣೆ ಕಾಯಿಸ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಬನ್ನಿ ಬೆಣ್ಣೆ ಕಾಯಿಸೋಣ. ಓಕೆ, ಆಲ್ಮೋಸ್ಟ್ ಒಂದು 4 ಸೇರಷ್ಟು ಬೆಣ್ಣೆ ಇದೆ ಇದರಲ್ಲಿ. ಆ್ಯಂಡ್ ಪ್ಯೂರ್ ಬೆಣ್ಣೆ, ಆ ಸ್ಮೆಲ್ ಇದೆಯಲ್ಲ ಅದು ಕೂಡ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 4 ಸೇರು ಬೆಣ್ಣೆ ಇದೆ, ಊರಿಂದ ಕೊಟ್ಟು ಕಳಿಸಿರೋದು. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೀರಿನ ಅಂಶ ಏನೂ ಅಷ್ಟು ಇರಬಾರ್ದು. ಆ ಥರ ಕ್ಲೀನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಪಾತ್ರೆನ. ಪಾತ್ರೆ ಬಿಸಿ ಆದಮೇಲೆ ಬೆಣ್ಣೆನ ಹಾಕ್ಕೋಬೇಕು. ಬೆಣ್ಣೆನಲ್ಲೂ ಸ್ವಲ್ಪ ಮಜ್ಜಿಗೆ ಅಂಶ ಕೂಡ ಇರುತ್ತೆ, ಅದೆಲ್ಲ ಎವಾಪರೇಟ್ ಆಗುತ್ತೆ. ನೋಡಿ, ಇವಾಗ ಬೆಣ್ಣೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ. ಇದು ನಾಟಿ ಹಸುವಿನ ಬೆಣ್ಣೆ. ಇದು ಲೈಟಿಶ್ ಆಗಿ ಎಲ್ಲೋ ಇರುತ್ತೆ ಬೆಣ್ಣೆ. ನೀವು ನೋಡ್ತಿರ್ಬೋದು ಯಾವ ಥರ ಕರಗ್ತಾ ಇದೆ ಅಂತ. ಅದು ನೊರೆ ನೊರೆ ಬರ್ತಾ ಇದೆ ನೋಡಿ. ಈ ಥರ ಎಲ್ಲ ಕ್ಲೀನಾಗಿ ಬೆಣ್ಣೆ ಎಲ್ಲ ಕಂಪ್ಲೀಟಾಗಿ ಕರಗಬೇಕು. ನೋಡಿ ಎಷ್ಟು ಚೆಂದ ಕರಗ್ತಾ ಇದೆ. ಈ ಥರ ಸುತ್ತಲೂ ನೊರೆ ಬರುತ್ತೆ ಕರಗಾದ್ಮೇಲೆ. ನೋಡಿ ಈ ಥರ ಕುದೀತಾ ಇದೆ. ಈಗ ಚೆನ್ನಾಗಿ ಕುದೀಬೇಕು ಈ ಥರ. ಅದೇನಿದೆ ಅಂಶ, ನೀರಿನ ಅಂಶ ಅದೆಲ್ಲ ಕ್ಲಿಯರ್ ಆಗುತ್ತೆ. ಈ ಥರ ಸೈಡ್ ಬಂದಿದೆ ನೋಡಿ, ಈ ಥರ ಬಬಲ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ಇವಾಗ ಮೆಂತ್ಯ ಮತ್ತು ಅರಿಶಿನ ಎರಡೂ ಹುರ್ಕೊಂಡು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಪೌಡ್ರ್ ಮಾಡಬೇಕಾದ್ರೆ ಉಪ್ಪನ್ನ ಸೇರಿಸ್ಕೋಬೇಕು. ನೋಡಿ ಈ ಥರ ನೊರೆ ಬರ್ತಾ ಇರುತ್ತೆ. ಈ ಥರ ನೊರೆ ಬರ್ತಾ ಇರಬೇಕಾದ್ರೆ ನಾವು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಪೌಡರು, ಅದನ್ನು ಹಾಕ್ಕೋಬೇಕು. ಆಲ್ಮೋಸ್ಟ್ ಒಂದು 4 ಸೇರಿಗೆ ಆಲ್ಮೋಸ್ಟ್ ಒಂದು 2.5-3 ಸ್ಪೂನಷ್ಟು ಪೌಡರ್ ಹಾಕಿದ್ರೆ ಸಾಕಾಗುತ್ತೆ. ನಾನು ಯೂಶ್ವಲಿ ನಮ್ಮನೇಲಿ ತುಪ್ಪ ಜಾಸ್ತಿ ಕಾಯಿಸೋದ್ರಿಂದ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಮತ್ತು ರೀಯೂಸ್ಗೂ ಕೂಡ ಬರುತ್ತೆ ಅಂತ ಹೇಳಿ. ನೋಡಿ ಇವಾಗ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮತ್ತು ಫ್ರೆಶ್ ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು ಇದ್ದರೆ ಹಾಕೋಬೋದು. ಫ್ಲೇವರ್ ಚೆನ್ನಾಗಿರುತ್ತೆ. ನಮಗೆ ಈ ಥರನೇ ಇಷ್ಟ ಆಗೋದು. ಇನ್ನು ಕೆಲವರು ವೀಳ್ಯದೆಲೆ ಎಲ್ಲ ಹಾಕ್ಕೋತಾರೆ, ಬಟ್ ನಮ್ಗೆ ಅದೆಲ್ಲ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಇಷ್ಟೇ ಸಾಕು, ತುಂಬ ಟೇಸ್ಟಿಯಾಗಿ ತುಪ್ಪ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಈಗ ಇದು ಆಲ್ಮೋಸ್ಟ್ ಆಗಿದೆ. ನೋಡಿ ತುಪ್ಪ ನಿಮಗೆ ಗೊತ್ತಾಗ್ತಾ ಇರ್ಬೋದು. ತುಪ್ಪ ಗೊತ್ತಾಗಲಿ ಅಂತಲೇ ಆ ಥರ ನಾನು ಈ ಥರ ಹಿಂಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ತುಪ್ಪ ಆಲ್ಮೋಸ್ಟ್ ರೆಡಿಯಾಗಿದೆ. ಅಂದಾಜು ಇದು ಒಂದು 800 ml ಅಷ್ಟು ಬಂದಿದೆ ತುಪ್ಪ 4 ಸೇರಿಗೆ. ಫೈನಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಕೂತಿದ್ದೀನಿ. ಯಾಕೆಂದರೆ ಟೈಮ್ ಬಂದು ಜಸ್ಟ್ 5:30 ಆಗಿತ್ತು, ಹಾಗಾಗಿ ಕೂತಿದ್ದೀನಿ. ಸ್ವಲ್ಪ ಮುಸ್ಸಂಜೆ ಥರ ಆಗಲಿ, 6 ಗಂಟೆ ಆಗಲಿ ಹೋಗೋಣ ಅಂತ. ಆಲ್ಮೋಸ್ಟ್ ಎಲ್ಲ ಸೋಮವಾರನೂ ಕೂಡ ನಾನು ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ದೇವಸ್ಥಾನಕ್ಕೆ. ಮಾದೇಶ್ವರ ದೇವಸ್ಥಾನ ಆದರೆ ಮಾದೇಶ್ವರ, ಇಲ್ಲ ಶಿವನ ದೇವಸ್ಥಾನ ಆದ್ರೂ ಓಕೆ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಆ್ಯಂಡ್ ತುಪ್ಪ ತುಂಬ ಚೆನ್ನಾಗಿ ಬಂದಿದೆ. ಮನೇಲೇ ಮಾಡಿರೋ ಅಂಥ ಬೆಣ್ಣೆ ಆಗಿರೋದ್ರಿಂದ ಯಾವುದೇ ಥರ ಮೈದಾ ಮಿಕ್ಸ್ ಏನೂ ಇಲ್ಲ, ಹಾಗಾಗಿ ಕಂಪ್ಲೀಟ್ ಪ್ಯೂರ್ ತುಪ್ಪನೇ ನನಗೆ ಸಿಕ್ಕಿದೆ. ಆಲ್ಮೋಸ್ಟು 4 ಸೇರು ಬೆಣ್ಣೆನಲ್ಲಿ ಒಂದು 800 ಗ್ರಾಮ್ ಬಂದಿರಬಹುದು ತುಪ್ಪ. 1 kgಗೆ ಸ್ವಲ್ಪ ಕಡಿಮೆ ಅಷ್ಟು ಬಂದಿದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
Thank you for watching with lots of love.